ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 3-4 ಪದಗಳಿರುವಂತಹ ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಸೊ ಮೊದಲ ವಾಕ್ಯ ಈ ರೀತಿ ಇದೆ: ನನಗೆ ಡ್ರೈವ್ ಮಾಡಲು ಬಿಡು. ನನಗೆ ಡ್ರೈವ್ ಮಾಡೋಕೆ ಬಿಡು. ಬರೀ ನೀನೇ ಡ್ರೈವ್ ಮಾಡ್ತೀಯಲ್ಲ, ನನಗೂ ಸ್ವಲ್ಪ ಡ್ರೈವ್ ಮಾಡೋಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಡ್ರೈವ್. ಲೆಟ್ ಮೀ ಡ್ರೈವ್. ನಿನಗೆ ಸುಮ್ಮನೆ ಕೂರಲು ಆಗೋದಿಲ್ವೇ? ಕೆಲವೊಬ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡ್ತಾನೆ ಇರ್ತಾರೆ. ಸೊ ನಿನಗೆ ಸುಮ್ಮನೆ ಕೂರಕ್ಕಾಗೋದಿಲ್ವಾ ಅಂತ ಕೇಳೋದಕ್ಕೆ ಕಾಂಟ್ ಯು ಸಿಟ್ ಸ್ಟಿಲ್. ಕಾಂಟ್ ಯು ಸಿಟ್ ಸ್ಟಿಲ್. ನೀನು ಏನು ಹುಡುಕುತ್ತಿರುವೆ? ನೀನು ಏನು ಸರ್ಚ್ ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್. ವಾಟ್ ಆರ್ ಯು ಲುಕಿಂಗ್ ಫಾರ್. ನನ್ನ ಹತ್ತಿರ ಬಾ. ನನ್ನ ಹತ್ರ ಬಾ ಅಂತೀವಲ್ಲ, ಕಮ್ ಟು ಮೀ. ಕಮ್ ಟು ಮೀ. ಯಾವತ್ತೂ ಬಿಟ್ಕೊಡ್ಬೇಡ. ಯಾವತ್ತೂ ಸೋಲನ್ನು ಒಪ್ಕೋಬೇಡ ಅನ್ನುವ ಅರ್ಥ. ಸೊ ಯಾವತ್ತೂ ಬಿಟ್ಕೊಡ್ಬೇಡ ಅನ್ನೋದಕ್ಕೆ ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿದೆ. ನನಗೆ ನಿನ್ನ ಮೇಲೆ ಕೋಪ ಇದೆ. ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿದೆ ಅಂತ ಹೇಳೋದಕ್ಕೆ ಐ ಆಮ್ ಆಂಗ್ರಿ ವಿತ್ ಯು. ಐ ಆಮ್ ಆಂಗ್ರಿ ವಿತ್ ಯು. ನೀನು ಏಕೆ ಸುಮ್ಮನಿರುವೆ? ನೀನು ಯಾಕೆ ಸುಮ್ಮನಿದೆಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸೈಲೆಂಟ್. ವೈ ಆರ್ ಯು ಸೈಲೆಂಟ್. ನೀನು ಏನು ತಿಂದೆ? ನೀನು ಏನು ತಿಂದೆ ಕೇಳ್ತೀವಲ್ಲ, ವಾಟ್ ಡಿಡ್ ಯು ಈಟ್. ವಾಟ್ ಡಿಡ್ ಯು ಈಟ್. ಮತ್ತೆ ಪ್ರಯತ್ನಿಸು. ಮತ್ತೊಮ್ಮೆ ಟ್ರೈ ಮಾಡು ಅನ್ನೋದಕ್ಕೆ ಟ್ರೈ ಅಗೈನ್. ಟ್ರೈ ಅಗೈನ್. ಬಿಸಿ ನೀರನ್ನು ಕುಡಿಬೇಡ. ಬಿಸಿ ನೀರನ್ನು ಕುಡಿಬೇಡ ಅನ್ನೋದಕ್ಕೆ ಡೋಂಟ್ ಡ್ರಿಂಕ್ ಹಾಟ್ ವಾಟರ್. ಕೆಲವು ಸರಿ ಈ ರೀತಿಯೂ ಹೇಳ್ತೀವಿ, ತುಂಬ ಬಿಸಿಯಾಗಿರೋ ನೀರನ್ನ ಕುಡಿಬೇಡ ಅಂತೇಳಿ. ಅದನ್ನ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಡೋಂಟ್ ಡ್ರಿಂಕ್ ಟೂ ಹಾಟ್ ವಾಟರ್. ಇದರ ಬಗ್ಗೆ ಯೋಚಿಸು. ಇದರ ಬಗ್ಗೆ ಯೋಚನೆ ಮಾಡು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನಿನ್ನ ಕೆಲಸ ಸರಿಯಾಗಿ ಮಾಡು. ನಿನ್ನ ವರ್ಕ್ ಸರಿಯಾಗಿ ಮಾಡು ಅನ್ನೋದಕ್ಕೆ ಡೂ ಯುವರ್ ವರ್ಕ್ ಪ್ರಾಪರ್ಲಿ. ಡೂ ಯುವರ್ ವರ್ಕ್ ಪ್ರಾಪರ್ಲಿ. ನನ್ನ ಕೈ ಹಿಡಿದುಕೋ. ನನ್ನ ಕೈಯನ್ನು ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ಮೈ ಹ್ಯಾಂಡ್. ಹೋಲ್ಡ್ ಮೈ ಹ್ಯಾಂಡ್. ಅವನು ಏನು ಮಾಡುತ್ತಿದ್ದಾನೆ? ಅವನು ಏನು ಮಾಡ್ತಿದ್ದಾನೆ ಕೇಳೋದಕ್ಕೆ ವಾಟ್ ಹಿ ಈಸ್ ಡೂಯಿಂಗ್. ವಾಟ್ ಈಸ್ ಹಿ ಡೂಯಿಂಗ್. ವಾಟ್ ಈಸ್ ಹಿ ಡೂಯಿಂಗ್. ನಿನ್ನ ಬುದ್ಧಿಯನ್ನು ಉಪಯೋಗಿಸು. ನಿನ್ನ ಬುದ್ಧಿಯನ್ನು ಉಪಯೋಗಿಸು ಅಂತೀವಲ್ಲ, ಯೂಸ್ ಯುವರ್ ಬ್ರೈನ್. ಯೂಸ್ ಯುವರ್ ಬ್ರೈನ್. ಆ್ಯಕ್ಚುಲಿ ಇಲ್ಲಿ ಯೂಸ್ ಯುವರ್ ಬ್ರೈನ್ ಅಂದರೆ ಬ್ರೈನ್ ಆಬ್ಜೆಕ್ಟ್ ಆಗಿ ಇಲ್ಲಿ ಯೂಸ್ ಆಗಲ್ಲ, ಬಟ್ ಇದರ ಸೆನ್ಸ್ ಆಗಿ ಯೂಸ್ ಆಗುತ್ತೆ. ಅಂದರೆ ಬ್ರೈನ್ ಮೀನ್ಸ್ ಇಲ್ಲಿ ಬುದ್ಧಿ ಅಂತೇಳಿ. ಸೊ ಯೂಸ್ ಯುವರ್ ಬ್ರೈನ್. ನೀನು ಮಾತನಾಡುವ ಮೊದಲು ಯೋಚಿಸು. ಸುಮ್ಮನೆ ಮಾತಾಡಬೇಡ. ಮಾತಾಡೋಕ್ಕಿಂತ ಮೊದಲು ಥಿಂಕ್ ಮಾಡಿ ಮಾತಾಡು ಅಂತೀವಲ್ಲ, ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ಒಂದು ಫೇಮಸ್ ಕೋಟ್ ಇದೆ, ಥಿಂಕ್ ಬಿಫೋರ್ ಇಂಕ್ ಅಂತೇಳಿ. ಥಿಂಕ್ ಬಿಫೋರ್ ಇಂಕ್ ಅಂದರೆ ಬರೆಯುವ ಮೊದಲು ಯೋಚಿಸು ಅಂತೇಳಿ. ಯಾಕಂದ್ರೆ ಅದು ಒಂಥರ ರೆಕಾರ್ಡೆಡ್ ಅಲ್ಲ, ಹಾಗಾಗಿ ಬರೆಯೋಕ್ಕಿಂತ ಮೊದಲು ಯೋಚನೆ ಮಾಡುವಂತ ತುಂಬ ಸರಿ ಹೇಳ್ತೀವಲ್ಲ, ಥಿಂಕ್ ಬಿಫೋರ್ ಇಂಕ್. ಇಟ್ ಇಸ್ ಅ ಫೇಮಸ್ ಕೋಟ್. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ. ನೀನು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇ ಇಲ್ಲ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ಇಟ್. ಯು ಕಾಂಟ್ ಎಸ್ಕೇಪ್ ಫ್ರಮ್ ಇಟ್. ನಿನಗೆ ಏನಾಗಿದೆ? ಏನಾಗಿದೆ ನಿನಗೆ ಕೇಳ್ತೀವಲ್ಲ, ವಾಟ್ ಹ್ಯಾಪನ್ ಟು ಯು. ವಾಟ್ ಹ್ಯಾಪನ್ ಟು ಯು. ನೀನು ಏನು ಹೇಳುತ್ತಿರುವೆ? ನೀನೇನು ಹೇಳ್ತಿದೀಯಾ? ವಾಟ್ ಆರ್ ಯು ಸೇಯಿಂಗ್. ವಾಟ್ ಆರ್ ಯು ಸೇಯಿಂಗ್. ನೀನು ಏಕೆ ಅರ್ಥ ಮಾಡಿಕೊಳ್ಳಲಾರೆ? ನೀನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನಿನಗೆ ಕೇಳ್ತೀವಲ್ಲ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್. ಇದು ನಿನ್ನ ತಪ್ಪು. ಇದು ನಿನ್ನ ಮಿಸ್ಟೇಕ್. ಸೊ ಇಟ್ಸ್ ಯುವರ್ ಮಿಸ್ಟೇಕ್. ಇಟ್ಸ್ ಯುವರ್ ಫಾಲ್ಟ್ ಅಂತ ಕೂಡ ಹೇಳ್ತೀವಿ. ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ. ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತೀವಲ್ಲ, ಮೈ ಫೋನ್ ಹ್ಯಾಸ್ ನೋ ಬ್ಯಾಲೆನ್ಸ್. ಮೈ ಫೋನ್ ಹ್ಯಾಸ್ ನೋ ಬ್ಯಾಲೆನ್ಸ್. ನೀನು ಏಕೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದೀಯಾ? ದಿಟ್ಟಿಸಿ ಅಂದರೆ ಗುರಾಯಿಸಿ ನೋಡೋದು ಅಂತೇಳಿ, ಅಥವಾ ತುಂಬ ಹೊತ್ತು ನೋಡ್ತಾನೆ ಇರೋದು ಅನ್ನೋ ಅರ್ಥನೂ ಬರುತ್ತೆ. ವೈ ಆರ್ ಯು ಸ್ಟೇರಿಂಗ್ ಅಟ್ ಮೀ. ವೈ ಆರ್ ಯು ಸ್ಟೇರಿಂಗ್ ಅಟ್ ಮೀ. ಇಲ್ಲಿ ಉಳಿಯೋದ್ರಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ಉಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತೀವಲ್ಲ, ಇಟ್ಸ್ ನೋ ಯೂಸ್ ಸ್ಟೇಯಿಂಗ್ ಹಿಯರ್. ಇಟ್ಸ್ ನೋ ಯೂಸ್ ಸ್ಟೇಯಿಂಗ್ ಹಿಯರ್. ನನಗೆ ನಿನ್ನನ್ನು ಭೇಟಿ ಮಾಡಲು ಇಷ್ಟ ಇಲ್ಲ. ಭೇಟಿ ಮಾಡಲು ಇದು. ಸೊ ನನಗೆ ನಿನ್ನನ್ನು ಭೇಟಿ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಮೀಟ್ ಯು. ಐ ಡೋಂಟ್ ವಾಂಟ್ ಟು ಮೀಟ್ ಯು. ಬಹುಶಃ ಅವನು ನಿದ್ದೆ ಮಾಡ್ತಾ ಇರ್ಬೋದು. ಮೇ ಬಿ ಅವನು ನಿದ್ದೆ ಮಾಡ್ತಿರ್ಬೋದು. ತುಂಬ ಟಯರ್ಡ್ ಆಗಿದ್ದ, ತುಂಬ ವರ್ಕ್ ಮಾಡಿದ್ದ, ಓವರ್ ನೈಟ್ ವರ್ಕ್ ಮಾಡಿದ್ದ, ಹಾಗಾಗಿ ಅವನು ನಿದ್ದೆ ಮಾಡ್ತಿರ್ಬೋದು ಅಂತೀವಲ್ಲ, ಹಿ ಮೇ ಬಿ ಸ್ಲೀಪಿಂಗ್.
ಹಿ ಮೇ ಬಿ ಸ್ಲೀಪಿಂಗ್. ನಾನು ಅವನನ್ನು ಹಿಂದೆ ಯಾವತ್ತೂ ಭೇಟಿ ಮಾಡಿಲ್ಲ. ನಾನು ಅವನನ್ನು ಮೊದಲೇ ಯಾವಾಗಲೂ ಕೂಡ ಮೀಟ್ ಮಾಡಿಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ನನಗೆ ಮೊದಲೇ ಯಾಕೆ ಹೇಳಿಲ್ಲ, ಮೊದಲೇ ಹೇಳ್ಬೋದಿತ್ತಲ್ಲ ನೀನು, ನನಗೆ ಫಸ್ಟ್ ಯಾಕೆ ಹೇಳಿಲ್ಲ ಅಂತ ಕೇಳೋದಕ್ಕೆ ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ನೀನು ನನ್ನನ್ನು ಈಗಲೇ ಭೇಟಿ ಮಾಡಬಲ್ಲೆಯಾ, ಇವಾಗಲೇ ನಿನಗೆ ನನ್ನನ್ನು ಭೇಟಿ ಮಾಡೋಕ್ಕಾಗತ್ತಾ ಕೇಳೋದಕ್ಕೆ ಕ್ಯಾನ್ ಯು ಮೀಟ್ ಮೀ ರೈಟ್ ನಾವು. ರೈಟ್ ನೋ ಅಂದರೆ ಇವಾಗಲೇ ಅಂತೇಳಿ. ಸೊ ಕ್ಯಾನ್ ಯು ಮೀಟ್ ಮೀ ರೈಟ್ ನಾವು. ನೀನು ಅಲ್ಲಿ ಏನು ಮಾಡುತ್ತಿದ್ದೀಯಾ, ನೀನು ಅಲ್ಲಿ ಏನು ಮಾಡ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್ ದೇರ್. ವಾಟ್ ಆರ್ ಯು ಡೂಯಿಂಗ್ ದೇರ್. ಇದು ಯಾರ ಬ್ಯಾಗ್, ಇದು ಯಾರ ಬುಕ್, ಇದು ಯಾರ ಪುಸ್ತಕ, ಇದು ಯಾರ ಪೆನ್, ಇದು ಯಾರ ಮೊಬೈಲ್, ಈ ರೀತಿ ಹೇಳ್ತಿರ್ತೀವಿ. ಸೊ ಇದು ಯಾರ ಬ್ಯಾಗ್ ಅನ್ನೋದಕ್ಕೆ ಊಸ್ ಬ್ಯಾಗ್ ಇಸ್ ದಿಸ್. ಊಸ್ ಬ್ಯಾಗ್ ಇಸ್ ದಿಸ್. ನಾನು ನಿನಗೋಸ್ಕರವೇ ಎಲ್ಲವನ್ನು ಮಾಡ್ತಿದ್ದೀನಿ, ನಿನಗೋಸ್ಕರನೇ ಇದೆಲ್ಲ ಮಾಡ್ತಿರೋದು ನಾನು ಅನ್ನೋದಕ್ಕೆ ಐ ಡೂ ಎವ್ರಿಥಿಂಗ್ ಫಾರ್ ಯು. ಐ ಡೂ ಎವ್ರಿಥಿಂಗ್ ಫಾರ್ ಯು. ನನಗೆ ಯಾರೂ ಕೇಳಿಲ್ಲ, ನನಗೆ ಯಾರೂ ಕೇಳಿಲ್ವಲ್ಲ. ನೋ ಒನ್ ಆಸ್ಟ್ ಮೀ. ನೋ ಒನ್ ಆಸ್ಟ್ ಮೀ. ನನಗೆ ಮಾತುಗಳು ಹೊರ ಬರುತ್ತಿಲ್ಲ, ಮಾತುಗಳೇ ಹೊರಗೆ ಬರ್ತಿಲ್ಲ ಅನ್ನೋದಕ್ಕೆ ಐ ಆಮ್ ಸ್ಪೀಚ್ಲೆಸ್. ಐ ಆಮ್ ಸ್ಪೀಚ್ಲೆಸ್. ನೀನು ನನಗೋಸ್ಕರ ಏನು ಮಾಡಿದ್ದೀಯಾ, ನನಗೋಸ್ಕರ ನೀನು ಏನು ಮಾಡಿದ್ದೀಯಾ ಬೇಕಲ್ಲ ಕೇಳ್ತೀವಲ್ಲ. ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ. ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ. ಈ ದಿನಗಳಲ್ಲಿ ನಾನು ಒಂದು ಕೆಲಸ ಹುಡುಕ್ತಾ ಇದ್ದೀನಿ, ಈ ಡೇಸಲ್ಲಿ ನಾನು ಒಂದು ಕೆಲಸನ ಹುಡುಕ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್. ಇವತ್ತಿಗಿಷ್ಟು ಸಾಕು, ಇವತ್ತಿಗಿಷ್ಟು ಸಾಕು, ನಿಲ್ಸೋಣ ಅನ್ನೋದಕ್ಕೆ ದಟ್ಸ್ ಆಲ್ ಫಾರ್ ಟುಡೇ. ದಟ್ಸ್ ಆಲ್ ಫಾರ್ ಟುಡೇ. ಇದನ್ನು ಶೇರ್ ಮಾಡು. ಶೇರ್ ಇಟ್. ಶೇರ್ ಇಟ್. ನೀನು ಅವನಿಗೆ ಏನು ಹೇಳಿದೆ, ನೀನು ಅವನಿಗೆ ಏನು ಹೇಳಿದೆ ಅಂತ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್. ವಾಟ್ ಡಿಡ್ ಯು ಟೆಲ್ ಹಿಮ್. ಅವನನ್ನು ಹಿಂಬಾಲಿಸು, ಅವನನ್ನು ಫಾಲೋ ಮಾಡು ಅನ್ನೋದಕ್ಕೆ ಫಾಲೋ ಹಿಮ್. ಫಾಲೋ ಹಿಮ್. ಅವನ ಕಡೆ ನೋಡಬೇಡ, ಅವನ ಕಡೆಗೆ ನೋಡಬೇಡ ಅಂತೀವಲ್ಲ. ಡೋಂಟ್ ಲುಕ್ ಅಟ್ ಹಿಮ್. ಡೋಂಟ್ ಲುಕ್ ಎಟ್ ಹಿಮ್. ನನ್ನನ್ನು ಮೂರ್ಖನನ್ನಾಗಿ ಮಾಡಬೇಡ, ನಾನೇನು ಫುಲಿಶ್ ಅಲ್ಲ ಅಂತೀವಲ್ಲ. ಡೋಂಟ್ ಮೇಕ್ ಮೀ ಫುಲ್. ಡೋಂಟ್ ಮೇಕ್ ಮೀ ಫುಲ್. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆಯಪ್ಪ. ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಫೀಲಿಂಗ್ ಸ್ಲೀಪಿ. ನಿನಗೆ ನಾನು ಹೇಗೆ ಗೊತ್ತು, ನಿಂಗೆ ನಾನು ಹಿಂಗೆ ಗೊತ್ತು, ಹಿಂಗೆ ಪರಿಚಯ. ಹೌ ಡು ಯು ನೋ ಮೀ. ಹೌ ಡು ಯು ನೋ ಮೀ. ನನ್ನನ್ನು ನೆನಪು ಮಾಡಿಕೊ, ನನ್ನನ್ನು ನೆನಪು ಮಾಡಿಕೊ ಅನ್ನೋದಕ್ಕೆ ರಿಮೆಂಬರ್ ಮೀ. ರಿಮೆಂಬರ್ ಮೀ. ನನಗೆ ತಡವಾಗ್ತಾ ಇದೆ, ನನಗೆ ಲೇಟ್ ಆಗ್ತಿದೆ ಹೇಳೋದಕ್ಕೆ ಐ ಆಮ್ ಗೆಟಿಂಗ್ ಲೇಟ್. ಐ ಆಮ್ ಗೆಟಿಂಗ್ ಲೇಟ್. ಇದು ನಿನ್ನ ಭ್ರಮೆ, ಇದು ನಿನ್ನ ಭ್ರಮೆ ಅಷ್ಟೇ ಅನ್ನೋದಕ್ಕೆ ಇಟ್ಸ್ ಯುವರ್ ಇಲ್ಯೂಷನ್. ಇಟ್ಸ್ ಯುವರ್ ಇಲ್ಯೂಷನ್. ಜನರು ಏಕೆ ಹಾಗೆ, ಜನ ಯಾಕೆ ಹಾಗೆ ಅಂತ ಕೇಳೋದಕ್ಕೆ ವೈ ಆರ್ ಪೀಪಲ್ ಸೋ. ವೈ ಆರ್ ಪೀಪಲ್ ಸೋ. ಆ ರೀತಿ ಮತ್ತೊಮ್ಮೆ ಆಗೋದಿಲ್ಲ, ಅಲ್ಲ ಈ ರೀತಿ ಮತ್ತೊಮ್ಮೆ ಆಗೋದಿಲ್ಲ ಅನ್ನೋದಕ್ಕೆ ದಿಸ್ ವೋಂಟ್ ಹ್ಯಾಪನ್ ಅಗೈನ್. ದಿಸ್ ವೋಂಟ್ ಹ್ಯಾಪನ್ ಅಗೈನ್. ಸ್ವಲ್ಪ ಮ್ಯೂಸಿಕ್ಕನ್ನು ನುಡಿಸಿ ಪ್ಲೇ ಮಾಡಿ, ನುಡಿಸಿ ಅಂದರೆ ಪ್ಲೇ ಮಾಡಿ, ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡಿ ಹೇಳೋದಕ್ಕೆ ಪ್ಲೇ ಸಮ್ ಮ್ಯೂಸಿಕ್. ಪ್ಲೇ ಸಮ್ ಮ್ಯೂಸಿಕ್. ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಇದಕ್ಕೆ ನಾನು ಸಾರಿ ಇದೆ ಅಂತೀವಲ್ಲ. ಐ ಆಮ್ ಸಾರಿ ಫಾರ್ ದಿಸ್. ಐ ಆಮ್ ಸಾರಿ ಫಾರ್ ದಿಸ್. ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮೆ ಇರಲಿ. ಹಿಂಗೆ ನಾನು ನೋವು ಉಂಟು ಮಾಡಿದೆ, ನಂಗೆ ಗೊತ್ತಾಗಿಲ್ಲ, ಸಾರಿ ಹೇಳ್ತೀವಲ್ಲ. ಸಾರಿ ಟು ಹರ್ಟ್ ಯು. ಸಾರಿ ಟು ಹರ್ಟ್ ಯು. ನೀನು ಚಿಂತೆ ಮಾಡಬೇಡ, ನೀನು ವರ್ರಿ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಹೇಳ್ತೀವಲ್ಲ. ಯು ಡೋಂಟ್ ವರಿ. ಯು ಡೋಂಟ್ ವರಿ. ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ, ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ದಯವಿಟ್ಟು ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ ಹೇಳೋದಕ್ಕೆ ಪ್ಲೀಸ್ ಟೇಕ್ ಅ ಸೀಟ್. ಪ್ಲೀಸ್ ಟೇಕ್ ಯುವರ್ ಸೀಟ್ ಕೂಡ ಆಗುತ್ತೆ. ನೀನು ಇದ್ದಿದ್ದು ಒಳ್ಳೆಯದೇ ಆಯಿತು, ನೀನು ಇದ್ದಿದ್ದು ಒಳ್ಳೆಯದೇ ಆಯ್ತು ಮಾರ್ಯ, ನಂಗೊಂದು ಸ್ವಲ್ಪ ಸಪೋರ್ಟ್ ಇದ್ದಂಗೆ ಆಯಿತು ಅಂತೀವಲ್ಲ. ಗುಡ್ ಯು ಆರ್ ಹಿಯರ್. ಗುಡ್ ಯು ಆರ್ ಹಿಯರ್. ನಿನಗೆ ಮತ್ತೇನು ಬೇಕು, ಮತ್ತೇನು ಬೇಕು ನಿನಗೆ ಅಂತ ಯಾವುದೋ ಸಿನಿಮಾದಲ್ಲಿ ಕೇಳ್ತೀವಿ, ಸುದೀಪ್ ಡೈಲಾಗ್.
ಸೊ ನಿನಗೆ ಮತ್ತೇನು ಬೇಕು ಕೇಳೋದಕ್ಕೆ? ವಾಟ್ ಮೋರ್ ಡು ಯು ವಾಂಟ್? ವಾಟ್ ಮೋರ್ ಡು ಯು ವಾಂಟ್? ಬಂದು ನನಗೆ ಸಹಾಯ ಮಾಡು, ಇಲ್ಲಿ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದಕ್ಕೆ ಕಮ್ ಆ್ಯಂಡ್ ಹೆಲ್ಪ್ ಮೀ, ಕಮ್ ಆ್ಯಂಡ್ ಹೆಲ್ಪ್ ಮೀ. ಬಹುಶಃ ನೀನು ಸರಿ ಇರ್ಬೋದು, ಬಹುಶಃ ನೀನು ಸರಿ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರೈಟ್. ಅವನಿಗೆ ಬೇಗ ಬರಲು ಹೇಳು, ಅವನಿಗೆ ಸ್ವಲ್ಪ ಬೇಗ ಬರಕ್ಕೆ ಹೇಳು. ಟೆಲ್ ಹಿಮ್ ಟು ಕಮ್ ಸೂನ್, ಟೆಲ್ ಹಿಮ್ ಟು ಕಮ್ ಸೂನ್. ನಾನು ಕೂಡ ಬರ್ತಾ ಇದ್ದೀನಿ, ನಾನು ಕೂಡ ಬರ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಟು, ಐ ಆಮ್ ಕಮಿಂಗ್ ಟು. ಈಗ ಅಳೋದನ್ನು ನಿಲ್ಲಿಸು, ಇವಾಗ ಅಳೋದನ್ನು ನಿಲ್ಲಿಸು ಅನ್ನೋದಕ್ಕೆ ನೌ ಸ್ಟಾಪ್ ಕ್ರೈಯಿಂಗ್, ನೌ ಸ್ಟಾಪ್ ಕ್ರೈಯಿಂಗ್. ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕೇರ್ ಅಬೌಟ್ ಅದರ್ಸ್, ಡೋಂಟ್ ಕೇರ್ ಅಬೌಟ್ ಅದರ್ಸ್. ನನಗೆ ನನ್ನ ಹಣ ಬೇಕು, ನನಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ನನ್ನ ದುಡ್ಡು ಬೇಕು ಅಂತೀವಲ್ಲ, ಐ ವಾಂಟ್ ಮೈ ಮನಿ, ಐ ವಾಂಟ್ ಮೈ ಮನಿ. ಇಲ್ಲ ನಾನೇನು ಹೇಳಿಲ್ಲ, ಇಲ್ಲ ಇಲ್ಲ ನಾನೇನು ಹೇಳಿಲ್ಲ ಅನ್ನೋದಕ್ಕೆ ನೋ ಐ ಡಿಡಂಟ್ ಸೇ ಎನಿಥಿಂಗ್, ನೋ ಐ ಡಿಡಂಟ್ ಸೇ ಎನಿಥಿಂಗ್. ಈಗ ನಿದ್ದೆ ಮಾಡು, ಹೋಗು, ಟೈಮ್ ಆಗಿದೆ, ಇವಾಗ ನಿದ್ದೆ ಮಾಡ್ಕೊ ನೀನು ಅನ್ನೋದಕ್ಕೆ ನಾವು ಯು ಗೋ ಟು ಸ್ಲೀಪ್ ಅಥವಾ ನಾವು ಗೋ ಟು ಸ್ಲೀಪ್. ಯು ಅನ್ನೋದು ಅಂಡರ್ಸ್ಟುಡ್ ಆಗುತ್ತೆ. ಸೊ ನಾವು ಯು ಗೋ ಟು ಸ್ಲೀಪ್, ನಾವು ಗೋ ಟು ಸ್ಲೀಪ್. ನಿನಗೆ ಹೊಟ್ಟೆ ಕಿಚ್ಚಾಗ್ತಿದೆಯಾ? ಆರ್ ಯು ಗೆಟಿಂಗ್ ಜೆಲಸಿ? ಆರ್ ಯು ಗೆಟಿಂಗ್ ಜೆಲಸ್? ಒಂದು ಚೇರ್ ತಗೊಂಡು ಬಾ, ಒಂದು ಚೇರ್ ತಗೊಂಬಾ ಅನ್ನೋದಕ್ಕೆ ಬ್ರಿಂಗ್ ಅ ಚೇರ್, ಬ್ರಿಂಗ್ ಅ ಚೇರ್. ನೀನು ನನಗೆ ಕಲಿಸಬಲ್ಲೆಯಾ? ನಿನ್ನ ಹತ್ರ ಆಗತ್ತಾ ನಂಗೆ ಕಲಿಸೋಕೆ? ಕ್ಯಾನ್ ಯು ಟೀಚ್ ಮೀ, ಕ್ಯಾನ್ ಯು ಟೀಚ್ ಮೀ? ಈಗ ಯಾರ ಸರ್ದಿ, ಇವಾಗ ಯಾರ್ದು ಸರ್ದಿ ಕೇಳೋದಕ್ಕೆ ಊಸ್ ಟರ್ನ್ ಇಸ್ ಇಟ್, ಊ ಟರ್ನ್ ಇಸ್ ಇಟ್. ನಾವು ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ, ಊಸ್ ಟರ್ನ್ ಇಸ್ ಇಟ್. ನಾವು ನೀನು ನನಗೆ ಬೇಜಾರು ಮಾಡಿದೆ, ನೀನು ನನಗೆ ತುಂಬ ಬೇಸರ ಮಾಡಿದೀಯಾ ಅನ್ನೋದಕ್ಕೆ ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್, ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ರೈಲು ಯಾವಾಗ ಹೊರಡುತ್ತೆ, ರೈಲು ಎಷ್ಟೊತ್ತಿಗೆ ಹೊರಡುತ್ತೆ ಕೇಳೋದಕ್ಕೆ ವೆನ್ ವಿಲ್ ದ ಟ್ರೈನ್ ಲೀವ್, ವೆನ್ ವಿಲ್ ದ ಟ್ರೈನ್ ಲೀವ್. ನಾನು ಈಗ ಹೋಗಲೇಬೇಕು, ತುಂಬ ಅರ್ಜೆಂಟ್ ವರ್ಕ್ ಇದೆ, ನಾನು ಹೋಗಲೇಬೇಕು ಅಂತೀವಲ್ಲ, ಐ ಹ್ಯಾವ್ ಟು ಗೋ ನೌ, ಐ ಹ್ಯಾವ್ ಟು ಗೋ ನೌ, ಐ ಹ್ಯಾವ್ ಎಮರ್ಜೆನ್ಸಿ ವರ್ಕ್. ಇವತ್ತು ನೀನು ಚೆನ್ನಾಗಿ ಕಾಣ್ತಾ ಇದೆಯಾ? ಟುಡೇ ಯು ಆರ್ ಗುಡ್, ಲುಕಿಂಗ್ ಗುಡ್ ಅಥವಾ ಯು ಲುಕ್ ಕೂಲ್ ಟುಡೇ, ಯು ಲುಕ್ ಕೂಲ್ ಟುಡೇ ಅಥವಾ ಟುಡೇ ಯು ಆರ್ ಗುಡ್, ಲುಕಿಂಗ್ ಗುಡ್. ನೀನೊಬ್ಬನೇ ಹೋಗು, ಯು ಗೋ ಅಲೋನ್, ಯು ಗೋ ಅಲೋನ್. ನನ್ನ ದಾರಿಗೆ ಅಡ್ಡ ಬರಬೇಡ, ಡೋಂಟ್ ಗೆಟ್ ಇನ್ ಮೈ ವೇ, ಡೋಂಟ್ ಗೆಟ್ ಇನ್ ಮೈ ವೇ. ಅವನನ್ನು ನನ್ನ ದೃಷ್ಟಿಯಿಂದ ಹೊರಗೆ ತೆಗೆದುಕೊಂಡು ಹೋಗು, ಅವನನ್ನು ನನ್ನ ದೃಷ್ಟಿಯಿಂದ ಹೊರಗಡೆ ತಗೊಂಡು ಹೋಗು ಅನ್ನೋದಕ್ಕೆ ಟೇಕ್ ಹಿಮ್ ಔಟ್ ಆಫ್ ಮೈ ಸೈಟ್, ಟೇಕ್ ಹಿಮ್ ಔಟ್ ಆಫ್ ಮೈ ಸೈಟ್. ನನಗೆ ಇದನ್ನು ನೋಡಿ ಸಿಟ್ಟು ಬಂದಿತು, ನನಗಿದನ್ನು ನೋಡಿ ಸಿಟ್ಟು ಬಂತು ಅನ್ನೋದಕ್ಕೆ ಐ ಗಾಟ್ ಆ್ಯಂಗ್ರಿ ಸೀಯಿಂಗ್ ಇಟ್, ಐ ಗಾಟ್ ಆ್ಯಂಗ್ರಿ ಸೀಯಿಂಗ್ ಇಟ್. ನೀನು ಇದಕ್ಕೆ ಅರ್ಹನಲ್ಲ, ನೀನು ಇದಕ್ಕೆ ಅರ್ಹನಲ್ಲ ಅನ್ನೋದಕ್ಕೆ ಯು ಡೋಂಟ್ ಡಿಸರ್ವ್ ಇಟ್, ಯು ಡೋಂಟ್ ಡಿಸರ್ವ್ ಇಟ್. ಇದು ನಿನಗೆ ಒಪ್ಪುವುದಿಲ್ಲ, ಇದು ನಿಂಗೆ ಸೂಟ್ ಆಗಲ್ಲ ಅನ್ನೋದಕ್ಕೆ ಇಟ್ ಡಸಂಟ್ ಸೂಟ್ ಯು, ಇಟ್ ಡಸಂಟ್ ಸೂಟ್ ಯು. ನೀನು ನಿನ್ನ ವ್ಯಾಪ್ತಿಯನ್ನು ಮೀರುತ್ತಿದ್ದೀಯಾ, ನಿನ್ನ ವ್ಯಾಪ್ತಿ ಮೀರಿ ಹೋಗ್ತಿದೆಯಾ ನೀನು ಹೇಳೋದಕ್ಕೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನಾನು ಯಾವತ್ತೂ ನಿನ್ನ ಪಕ್ಷವನ್ನು ಬಿಡೋದಿಲ್ಲ, ನಿನ್ನ ಪಾರ್ಟಿ ನಾನು ಬಿಡೋದಿಲ್ಲ, ನಿನ್ನ ಸೈಡ್ ನಾನು ಬಿಡೋದಿಲ್ಲ, ನಿನ್ನ ಜೊತೆಗಿರ್ತೀನಿ ಅನ್ನೋದಕ್ಕೆ ಐ ವಿಲ್ ನೆವರ್ ಲೀವ್ ಯುವರ್ ಸೈಡ್, ಐ ವಿಲ್ ನೆವರ್ ಲೀವ್ ಯುವರ್ ಸೈಡ್. ನಾನು ನಿನ್ನನ್ನು ಇಲ್ಲಿ ಒಂಟಿಯಾಗಿ ಬಿಡಲಾರೆ. ಐ ಕಾಂಟ್ ಲೀವ್ ಯು ಅಲೋನ್ ಹಿಯರ್, ಐ ಕಾಂಟ್ ಲೀವ್ ಯು ಅಲೋನ್ ಹಿಯರ್. ನಾನು ನಿನ್ನನ್ನು ಗುರುತಿಸಲಿಲ್ಲ, ನಾನು ನಿನ್ನನ್ನು ಐಡೆಂಟಿಫೈ ಮಾಡಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ನೋಟಿಸ್ ಯು, ಐ ಡಿಡಂಟ್ ನೋಟಿಸ್ ಯು. ನೀನು ಇದನ್ನು ನೋಡಿರಲಿಲ್ವಾ, ನೀನು ಇದನ್ನು ನೋಡಿರಲಿಲ್ವಾ ಆ್ಯಕ್ಚುಲಿ ಕೇಳ್ತೀವಲ್ಲ. ಡಿಡ್ ಯು ನಾಟ್ ಸಿ ದಟ್, ಡಿಡ್ ಯು ನಾಟ್ ಸಿ ದಟ್. ಅವನ ಸ್ಥಿತಿ ಹದಗೆಡ್ತಾ ಇದೆ, ಅವನ ಸ್ಥಿತಿ ಹಾಳಾಗ್ತಿದೆ ಅನ್ನೋದಕ್ಕೆ ಹಿಸ್ ಕಂಡೀಷನ್ ಈಸ್ ಗೆಟಿಂಗ್ ವರ್ಸ್, ಹಿಸ್ ಕಂಡೀಷನ್ ಈಸ್ ಗೆಟಿಂಗ್ ವರ್ಸ್. ದಯವಿಟ್ಟು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಪ್ಲೀಸ್ ಅವನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಹಿಮ್ ಟು ಹಾಸ್ಪಿಟಲ್, ಪ್ಲೀಸ್ ಟೇಕ್ ಹಿಮ್ ಟು ಹಾಸ್ಪಿಟಲ್. ನಾನು 5 ನಿಮಿಷದಲ್ಲಿ ತಯಾರಾಗ್ತೀನಿ, 5 ನಿಮಿಷ ಸಾಕು ನಂಗೆ ರೆಡಿ ಆಗೋಕ್ಕೆ, ನಾನು 5 ನಿಮಿಷದಲ್ಲಿ ರೆಡಿ ಆಗ್ತೀನಿ ಅನ್ನೋದಕ್ಕೆ
ಐ ವಿಲ್ ಬಿ ರೆಡಿ ಇನ್ 5 minutes. ಐ ವಿಲ್ ಬಿ ರೆಡಿ ಇನ್ 5 minutes. ಅವರು ಖಂಡಿತವಾಗಿ ಇದರ ಬಗ್ಗೆ ಚಿಂತಿತರಾಗಿರ್ತಾರೆ. ಅವರು ಖಂಡಿತವಾಗಿ ಇದರ ಬಗ್ಗೆ ಚಿಂತಿತರಾಗಿರ್ತಾರೆ ಅನ್ನೋದಕ್ಕೆ ದೆ ಮಸ್ಟ್ ಬಿ ವರೀಡ್ ಅಬೌಟ್ ಇಟ್. ದೆ ಮಸ್ಟ್ ಬಿ ವರೀಡ್ ಅಬೌಟ್ ಇಟ್. ನಾನು ನಿನಗೆ ಅನೇಕ ಸಾರಿ ಕರೆ ಮಾಡಿದ್ದೆ, ತುಂಬ ಸಾರಿ ನಾನು ನಿಂಗೆ ಕಾಲ್ ಮಾಡಿದ್ದೆ ಅನ್ನೋದಕ್ಕೆ ಐ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್. ಐ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್. ನೀನು ಆ ಮಾತನ್ನು ಮನಸ್ಸಲ್ಲಿ ಇಟ್ಕೊಳ್ತೀಯಾ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ಯು ವಿಲ್ ಕೀಪ್ ದಟ್ ಪ್ರಾಮಿಸ್. ಐ ಹೋಪ್ ಯು ವಿಲ್ ಕೀಪ್ ದಟ್ ಪ್ರಾಮಿಸ್. ಅವರಿಬ್ಬರು ಸರಿಯಾಗಿದ್ದಾರೆ, ಇಬ್ಬರು ಕೂಡ ಸರಿ ಇದ್ದಾರೆ ಅನ್ನೋದಕ್ಕೆ ದೇ ಆರ್ ಬೋತ್ ಕರೆಕ್ಟ್. ದೇ ಆರ್ ಬೋತ್ ಕರೆಕ್ಟ್. ಕ್ಷಮಿಸು, ನಾನು ಇನ್ನ ಸಮಯವನ್ನು ಹಾಳು ಮಾಡಿದೆ. ಸಾರಿ, ನನ್ನ ಟೈಮನ್ನು ವೇಸ್ಟ್ ಮಾಡಿದೆ ಅನ್ನೋದಕ್ಕೆ ಐ ವೇಸ್ಟೆಡ್ ಯುವರ್ ಟೈಮ್. ಸಾರಿ, ಐ ವೇಸ್ಟೆಡ್ ಯುವರ್ ಟೈಮ್. ಸಾರಿ. ನೀನು ಏನು ಯೋಚಿಸುವೆ, ನೀನೇನು ಥಿಂಕ್ ಮಾಡ್ತೀಯ ಕೇಳ್ತೀವಲ್ಲ, ವಾಟ್ ಡು ಯು ಥಿಂಕ್? ವಾಟ್ ಡು ಯು ಥಿಂಕ್? ಇದೆಲ್ಲವನ್ನು ನಾನೇ ಸ್ವತಃ ಮಾಡಿದ್ದು, ಯಾರ ಹೆಲ್ಪು ತಗೊಂಡಿಲ್ಲ, ಇದನ್ನು ನಾನೇ ಸ್ವಂತ ಮಾಡಿದ್ದು ಅನ್ನೋದಕ್ಕೆ ಐ ಡಿಡ್ ಇಟ್ ಆಲ್ ಬೈ ಮೈ ಸೆಲ್ಫ್. ಐ ಡಿಡ್ ಇಟ್ ಆಲ್ ಬೈ ಮೈ ಸೆಲ್ಫ್. ಯಾರನ್ನೂ ಒಳಗೆ ಬರಲು ಬಿಡಬೇಡ, ಯಾರನ್ನೂ ಕೂಡ ಒಳಗೆ ಬರೋಕ್ಕೆ ಬಿಡಬೇಡ ಅನ್ನೋದಕ್ಕೆ ಡೋಂಟ್ ಲೆಟ್ ಎನಿವನ್ ಇನ್. ಡೋಂಟ್ ಲೆಟ್ ಎನಿವನ್ ಇನ್. ಅದೇ ತಪ್ಪು ಮತ್ತೆ ಮಾಡಬೇಡ, ಸೇಮ್ ಮಿಸ್ಟೇಕನ್ನು ಮತ್ತೆ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್. ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್. ಒಬ್ಬರ ಜೊತೆ ಒಬ್ಬರು ಜಗಳ ಮಾಡಬೇಡಿ, ಒಬ್ಬರ ಜೊತೆಗೊಬ್ಬರು ಜಗಳ ಮಾಡಬೇಡಿ ಅನ್ನೋದಕ್ಕೆ ಡೋಂಟ್ ಫೈಟ್ ಅಗೇನ್ಸ್ಟ್ ಈಚ್ ಅದರ್. ಡೋಂಟ್ ಫೈಟ್ ಅಗೇನ್ಸ್ಟ್ ಈಚ್ ಅದರ್. ಖಂಡಿತವಾಗಿ ಇನ್ನೊಂದು ದಾರಿ ಇರುತ್ತೆ, ನೋ ಡೌಟ್ ಇನ್ನೊಂದು ದಾರಿ ಇರುತ್ತೆ ಅಂತೀವಲ್ಲ, ದೇರ್ ಮಸ್ಟ್ ಬಿ ಅನದರ್ ವೇ. ದೇರ್ ಮಸ್ಟ್ ಬಿ ಅನದರ್ ವೇ. ನನ್ನ ಹತ್ತಿರ ತುಂಬ ಸಮಯ ಉಳಿದಿಲ್ಲ, ನನ್ನ ಹತ್ರ ತುಂಬ ಟೈಮ್ ಉಳಿದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಲೆಫ್ಟ್. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಲೆಫ್ಟ್. ಆಟ ಇನ್ನೂ ಮುಗ್ದಿಲ್ಲ, ಆಟ ಇನ್ನೂ ಮುಗ್ದಿಲ್ಲ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.